ಹಾಯ್ ಹಲೋ ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ವುಮೆನ್ಸ್ ಕ್ರಿಯೇಷನ್ ಝೋನ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಏನಂತ ನೋಡೋಣ. ಅದಕ್ಕಿಂತ ಮುಂಚೆ ಇದೀಗ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿ. ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ತುಂಬ ಜನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಬಟ್ ಸಬ್ಸ್ಕ್ರೈಬ್ ಮಾಡ್ದಿರಾನೇ ನೋಡ್ತಾ ಇದ್ದೀರಾ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮಾಡ್ಕೊಂಡು ನೋಡಿ, ಹಾಕ್ತಾನೆ ನಮಗೂ ಮೋಟಿವೇಟ್ ಆಗುತ್ತೆ ನಿಮಗೆ ಹೊಸ ಹೊಸ ವೀಡಿಯೋಸ್ ಕೊಡಬೇಕು ಅಂತ. ಸೊ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಆನ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಕ್ತಾನೆ ನಾನು ಮಾಡೋ ಒಂದೊಂದು ವೀಡಿಯೋ ನಿಮಗೆ ನೋಟಿಫಿಕೇಷನ್ ಹೊರಗೆ ಬರುತ್ತೆ. ಸೊ ಬನ್ನಿ ಹಾಗಾದರೆ ಇವತ್ತಿನ ವೀಡಿಯೋ ಏನಂತ ನೋಡೋಣ. ನೋಡಿ, ಇವತ್ತು ನಾವು ಒಂದು ಬ್ರೈಡಲ್ ಡಿಸೈನ್ ನೋಡೋಣ. ಅದನ್ನು ಲೇಸ್ ಮೆಟೀರಿಯಲಲ್ಲಿ ಹೇಗೆ ಬ್ರೈಡಲ್ ಡಿಸೈನನ್ನು ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಂಡು ಕೊಡ್ತೀನಿ. ಅದಕ್ಕೆ ಅಂತ ನಾನು ಅರಳೆ ದಾರಾನ ರೆಡಿ ಮಾಡಿದ್ದೆ. ಅದನ್ನು ಲೇಸ್ ಬ್ಯಾಕ್ ಸೈಡ್ ಇಟ್ಟು ನಾನು ಲಾಕ್ ಅನ್ನೋದನ್ನ ಮಾಡ್ಕೊಳ್ತಾ ಇದ್ದೀನಿ. 1 or 2 ಲಾಕ್ ಮಾಡಿ ಸೆಕ್ಯೂರ್ ಆಗಿರುತ್ತೆ. ಸೊ ಲಾಕ್ ಆದ ನಂತರ ಅಲ್ಲಿಂದ ನಾನು 3 ಚೈನನ್ನು ಹಾಕ್ಕೊಂಡೆ. 3 ಚೈನ್ ಆದಮೇಲೆ ಹಾಗೆಯೇ ಸೂಜಿ ಮೇಲೆ ಒಂದು ಸರಿ ದಾರನ ಸುತ್ತಕೊಂಡು ಅಲ್ಲೇ ಪಕ್ಕದಲ್ಲೇ ನಾನು ನಿಳಲನ್ನು ಇನ್ಸೆಟ್ ಮಾಡಿ ಲೇಸ್ ಬ್ಯಾಕ್ ಸೈಡಿಂದ ದಾರನನ್ನು ತಂದು 3 ಲೂಫ್ ಆಗಿರುತ್ತೆ, 2 ಲೂಫ್ ಒಂದು 2 ಲೂಫ್ ಒಂದು ಅಂತ ಡಬಲ್ ಕ್ರೋಶೆ ಅನ್ನೋದನ್ನ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಅಂದರೆ ಸ್ಟಾರ್ಟಿಂಗಲ್ಲಿ ನಾನು ಲಾಕ್ ಅನ್ನೋದನ್ನ ಮಾಡಿ ಅಲ್ಲಿಂದ 3 ಚೈನನ್ನು ಹಾಕಿ ಸೂಜಿ ಮೇಲೆ ಒಂದು ಸರಿ ದಾರ ಸುತ್ತಕೊಂಡು ಹಾಗೆಯೇ ಲೇಸಿಗೆ ನಾನು ಡಬಲ್ ಕ್ರೋಶೆ ಅನ್ನೋದನ್ನ ಹಾಕ್ತಾ ಇದ್ದೀನಿ. ಈಗ ನೋಡಿ, ಫಸ್ಟ್ ಒನ್ ಮುಗೀತು. ಫಸ್ಟ್ ಒನ್ ಮುಗಿದ ನಂತರ ಅಲ್ಲಿಂದ 3 ಚೈನನ್ನು ಹಾಕಿ ಹಾಗೆಯೇ ಸೂಜಿ ಮೇಲೆ ಒಂದು ಸರಿ ದಾರನ ಸುತ್ತಕೊಂಡು ನೆಕ್ಸ್ಟ್ ಒನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಗೈಸ್, ಇಲ್ಲಿಗೆ ನಮಗೆ ಒಂದು ಡಬಲ್ ಕ್ರೋಶೆ ಟೈಮ್ಗೆ ನಾವು ಬಂದು 4 ಟೈಮ್ಸ್ ಡಬಲ್ ಕ್ರೋಶೆ ಅನ್ನೋದನ್ನ ಹಾಕಬೇಕು. ಈಗ ನೋಡಿ, ನಾನು 2ನೇ ಸರಿ ಹಾಕ್ತಾ ಇದ್ದೀನಲ್ಲ, ಅದರಲ್ಲಿ ನೋಡ್ಕೊಳ್ಳಿ, ಸೂಜಿ ಮೇಲೆ ನಾನು ಒಂದು ಸರಿ ದಾರ ಸುತ್ತಕೊಂಡೆ ಹಾಗೆಯೇ ನೀಡಲ್ಗೆ ಇನ್ಸೆಟ್ ಮಾಡಿ ಬ್ಯಾಕ್ ಸೈಡಿಂದ ದಾರನ ತಂದು 3 ಲೂಫ್ ಆಗುತ್ತೆ, 2 ಲೂಫ್ ಒಂದು 2 ಲೂಫ್ ಒಂದು ಅಂತ ಡಬಲ್ ಕ್ರೋಶೆ ಅನ್ನೋದನ್ನ ಮಾಡ್ತಾಯಿದ್ದೀನಿ. ಸೊ ಇಲ್ಲಿಗೆ ನಮಗೆ ಒಂದು ಟೈಮ್ಗೆ 4 ಟೈಮ್ಸ್ ಡಬಲ್ ಕ್ರೋಶೆ ಅನ್ನೋದು ಆಗುತ್ತೆ. ಸೊ 4 ಟೈಮ್ ಡಬಲ್ ಕ್ರೋಶೆ ಆದ ನಂತರ ಅಲ್ಲಿಂದ ನಾನು 3 ಸರಿ ಅಂದರೆ 3 ಚೈನನ್ನು ಹಾಕ್ಕೊಂಡು ಹಾಗೆ ನೆಕ್ಸ್ಟ್ ಡಬಲ್ ಕ್ರೋಶೆ ಅನ್ನೋದನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಗೈಸ್, ಇಷ್ಟೇ, ಬೇಸ್ ಲೈನ್ ಇಷ್ಟೇ ಇರುತ್ತೆ. ನಿಮ್ಗೆ ಎಷ್ಟು ಹಚ್ಚಬೇಕೋ ಅಷ್ಟು ಹಚ್ಚಿಗೆ ನೀವು ಇಲ್ಲಿ ಬೇಸ್ ಲೈನನ್ನು ಮಾಡಬಹುದಾಗುತ್ತೆ. ಈಗ ನೋಡಿ, ನಾನು ಬೇಸ್ ಲೈನನ್ನು ಕಂಪ್ಲೀಟ್ ಮಾಡಿ ಸೆಕೆಂಡ್ ಲೈನ್ಗೆ ಮೂವ್ ಆನ್ ಆಗಿದ್ದೀನಿ. ನಾನು ನಿಮಗೆ ಇಲ್ಲಿ 2 ಹಚ್ಚಷ್ಟೇ ತೋರ್ಸೋಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೆ ಬೇಸ್ ಲೈನ್ನ. ಅದಕ್ಕೆ ನಿಮಗೆ ತೋರಿಸ್ಬೇಕು ಅಂತ ಒಂದು ಆರ್ಚನ್ನು ಕಂಪ್ಲೀಟ್ ಮಾಡಿದ್ದೀನಿ. ಈಗ ನಾನು ತೋರಿಸ್ತೀನಿ ಹೇಗೆ ಮಾಡಬೇಕು ಇದನ್ನು ಅಂತ. ಈಗ ನಾನು ಮಾಡ್ತಿರೋ ಜಾಗ ಬಂದು ನೀವು ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಅಂದ್ಕೊಳ್ಳಿ. ಆ್ಯಸ್ ಯೂಶ್ವಲ್ ನೀವು ಬೇರೆ ಕಲರ್ ದಾರನ ತಗೊಂಡು ಲಾಕ್ ಅನ್ನೋದನ್ನ ಮಾಡ್ಕೊಂಡಿರ್ತೀರ. ಅಲ್ಲಿಂದ 3 ಚೈನನ್ನು ಈ ಥರ ನಾನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ನಾವು 4 ಅಂದರೆ ಡಬಲ್ ಕ್ರೋಶೆ ಹಾಕಿದ್ವಲ್ಲ, ಆ ಡಬಲ್ ಕ್ರೋಶೆ ಮಧ್ಯದಿಂದ ನಾನು ದಾರನ ತಂದು ಲಾಕ್ ಅನ್ನೋದನ್ನ ಮಾಡ್ತೀನಿ. ಅಂದರೆ ಇಲ್ಲಿ ಕಾಣಿಸ್ತಿದೆ ಅಲ್ವಾ, ಆ ಥರ. ಸೊ ಸ್ಟಾರ್ಟಿಂಗಲ್ಲಿ 3 ಚೈನ್ ಹಾಕಬೇಕಾಗುತ್ತೆ. ಈಗ ನಾನು 2ನೇ ಸ್ಟೆಪ್ಗೆ ಮೂವ್ ಆಗಿರೋದಕ್ಕೆ, ಅಂದರೆ ಒಂದು ಆರ್ಚ್ ಕಂಪ್ಲೀಟ್ ಆಗಿದಲ್ವಾ, ಸೊ ಅದಕ್ಕೆ ಆರ್ಚ್ ಕಂಪ್ಲೀಟ್ ಆದಮೇಲೆ ಒಂದು ಲಾಕ್ ಅನ್ನೋದನ್ನ ಮಾಡಿದೆ. ಅಲ್ಲಿಂದ ನಾನು ಒಂದು ಸಿಂಗಲ್ ಚೈನನ್ನು ಹಾಕ್ಕೊಂಡು ಅಲ್ಲಿಂದ 3 ಚೈನನ್ನು ಹಾಕ್ಕೊಳ್ತಾ ಇದ್ದೀನಿ. 3 ಚೈನನ್ನು ಹಾಕ್ಕೊಂಡು ಎಲ್ಲಿ ಬರುತ್ತೋ ನೋಡಿ ಅಲ್ಲಿ ನಾನು ಒಂದು ಲಾಕ್ ಅನ್ನೋದನ್ನ ಮಾಡ್ತಾ ಇದ್ದೀನಿ. ಸೊ ಇದು ಬಂದುಬಿಟ್ಟು ನಮಗೆ 2ನೇ ಸ್ಟೆಪ್ ಆಗಿರುತ್ತೆ. ಈಗ 3 ಚೈನ್ ಆದ ನಂತರ ಅಲ್ಲಿಂದ ಅಗೇನ್ 3 ಚೈನನ್ನು ಹಾಕ್ಕೊಳ್ತಾ ಇದ್ದೀನಿ. ಅದೆಲ್ಲಿ ಬರುತ್ತೋ ನೋಡಿ ಅಲ್ಲಿ ಲಾಕ್ ಮಾಡೋಣ. ಅಂದರೆ ನಾವು ಡಬಲ್ ಕ್ರೋಶೆ ಹಾಕಿದ್ವಲ್ಲ ಅದ್ರ ಮಧ್ಯೆಯಿಂದ ನಾವು ಲಾಕ್ ಅನ್ನೋದನ್ನ ಮಾಡ್ಕೊಳ್ಳೋಣ. ಈಗ ನೋಡಿ, 1 2 3 ಚೈನನ್ನು ಹಾಕ್ಕೊಂಡೆ. ಅಂದರೆ ನಾವು 3 ಚೈನ್ ಹಾಕಿದ್ವಲ್ಲ ಆ ಗ್ಯಾಪ್ ಮಧ್ಯೆಯಿಂದ ನಾವು ತೊಗೊಬಂದು ದಾರ ಅನ್ನೋದನ್ನ ಲಾಕ್ ಮಾಡೋಣ. ಈಗ ಅಂದರೆ ಮಿಡಲಲ್ಲಿ 3 ಸರಿ ನಮಗೆ 3 ಚೈನ್ ಅನ್ನೋದು ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ 3 ಚೈನನ್ನು ಹಾಕಿದ್ದೆ. ಸ್ಟಾರ್ಟಿಂಗಲ್ಲಿ ಎಂಡಿಂಗಲ್ಲಿ ಬಂದು ನಿಮಗೆ 2 ಟೈಮ್ಸ್ ಇದ್ದರೆ ಸಾಕು. ಈಗ ನಾನು ಸಿಂಗಲ್ ಚೈನ್ ಒಂದೊಂದು ಹಾಕ್ಕೊಂಡು ಅಲ್ಲಿಂದ ಡಿಸೈನನ್ನು ಶುರು ಮಾಡ್ತಾ ಇದ್ದೀನಿ. ಸೂಜಿ ಮೇಲೆ 2 ಸರಿ ನಾನು ದಾರನನ್ನು ಸುತ್ತಕೊಂಡು ನಾವೇನು 3 ಚೈನ್ ಹಾಕಿದ್ವಲ್ಲ ಆ ಗ್ಯಾಪ್ ಮಧ್ಯೆಯಿಂದ ದಾರನ ತಂದು 4 ಲೂಫ್ ಆಯಿತು. 2 ಲೂಫ್ ಒಂದು 2 ಲೂಫ್ ಒಂದು 2 ಲೂಫ್ ಒಂದು ಅಂತ 3 ಬಾರಿ ನಾನು ನೀಡಲಿಂದ ದಾರನನ್ನ ಹೊರಗಡೆ ತೆಗಿತಾ ಇದ್ದೀನಿ. ಈ ಥರ ಮಾಡೋದಕ್ಕೆ ನಮಗೆ ಇದನ್ನು ತ್ರಿಬಲ್ ಕ್ರೋಶೆ ಅಂತ ಹೇಳ್ತೀವಿ. ಈಗ ನೋಡಿ, ಅಗೇನ್ ತೋರಿಸ್ತೀನಿ. ಸೂಜಿ ಮೇಲೆ ನಾವು 2 ಸರಿ ದಾರನನ್ನು ಸುತ್ಕೋಬೇಕು. ಸುತ್ತಕೊಂಡು 3 ಚೈನ್ ಗ್ಯಾಪ್ ಮಧ್ಯೆಯಿಂದ ದಾರನ ಅಂತಂದರೆ 4 ಲೂಫ್ ಆಯಿತು. 2 ಲೂಫ್ ಒಂದು 2 ಲೂಫ್ ಒಂದು 2 ಲೂಫ್ ಒಂದು ಅಂತ 3 ಟೈಮ್ಸ್ ನಾವು ಹೊರಗಡೆ ತೆಗಿಬೇಕಾಗುತ್ತೆ. ಇದೇ ಥರ ನನಗೆ ಆ 3 ಚೈನ್ ಅನ್ನೋದು ಕಂಪ್ಲೀಟ್ ಆಗೋದಕ್ಕೆ ಸುಮಾರು 12 ತ್ರಿಬಲ್ ಕ್ರೋಶೆ ಅನ್ನೋದು
ಏನಾದರೂ ಇಡಿಸಬಹುದು. ಮುಗಿಸ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಸೊ ನೋಡಿ, ಆರ್ಚು ಫುಲ್ಲು ನಾನು ತ್ರಿಬಲ್ ಕ್ರೋಶೆ ಅನ್ನೋದನ್ನ ಹಾಕಿದ್ದೀನಿ. ಈಗ ಅದೆಲ್ಲಿ ಬರುತ್ತೋ ನೋಡಿ ಅಲ್ಲಿ ನಾನು ಇಟ್ಟು ನೀಟಾಗಿ ಲಾಕ್ ಅನ್ನೋದನ್ನ ಮಾಡ್ಕೊಳ್ತಾ ಇದ್ದೀನಿ. ಕರೆಕ್ಟಾಗಿ ನೋಡ್ಕೊಳ್ಳಿ. ನಿಮಗೆ ಸ್ಟಾರ್ಟಿಂಗಲ್ಲೇ ಎಂಡಿಂಗಲ್ಲಿ ಮಾತ್ರ 2 ಚೈನು ಸೆಕೆಂಡ್ ಸ್ಟೆಪ್ಪಲ್ಲಿರುತ್ತೆ. ಮಿಡಲಲ್ಲಿ ಬಂದುಬಿಟ್ಟು ಥರ್ಡ್ ಸ್ಟೆಪ್ ಅಂದರೆ ಮೂರು ಲೈನು ನಿಮಗೆ ಸೆಕೆಂಡ್ ಸ್ಟೆಪ್ಪಲ್ಲಿ ಇರುತ್ತೆ. ಅದೊಂದನ್ನು ನೋಡಿಕೊಂಡು ಆರಾಮಾಗಿ ಮಾಡ್ಕೊಳ್ಳಿ. ಈಗ ಲಾಕ್ ಆದ ನಂತರ ಅಲ್ಲಿಂದ ಹಾಗೆ 3 ಚೈನನ್ನು ಹಾಕ್ಕೊಂಡು ಎಲ್ಲ ಬರುತ್ತೋ ನೋಡಿ ಅಲ್ಲಿ ಇಟ್ಟು ನಾನು ಲಾಕ್ ಅನ್ನೋದನ್ನ ಮಾಡಿ ಡಿಸೈನನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಈಗ ಕೊನೆ ಸ್ಟೆಪ್ ನೋಡೋಣ. ಅದಕ್ಕೆ ಅಂತ ನಾವು ಸ್ಟಾರ್ಟಿಂಗಲ್ಲಿ ಯೂಸ್ ಮಾಡಿರೋ ಕಲರ್ನೇ ಸೇಮ್ ಕಲರ್ ತಗೊಂಡು ಲಾಕ್ ಅನ್ನೋದನ್ನ ಮಾಡಿ ಅಲ್ಲಿಂದ ನಾನು 3 ಚೈನನ್ನು ಹಾಕಿ ಎಲ್ಲಿ ಬರುತ್ತೋ ನೋಡಿ ಅಲ್ಲಿ ಲಾಕ್ ಅನ್ನೋದನ್ನ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಲಾಕ್ ಆದ ನಂತರ ಪಕ್ಕದಲ್ಲೇ ನಾನು ಒಂದು ಸಿಂಗಲ್ ಕ್ರೋಶೆ ಅನ್ನೋದನ್ನ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ನಾವೇನು ಟ್ರಿಬಲ್ ಕ್ರೋಶೆ ಹಾಕಿದ್ವಲ್ಲ ಸ್ಟಾರ್ಟಿಂಗಲ್ಲಿ ಅದರ ಪಕ್ಕದಲ್ಲಿ ನಾವು ಒಂದು ಸಿಂಗಲ್ ಕ್ರೋಶೆನಾದರೂ ಹಾಕಿರ್ತೀವಿ. ಸೊ ಆ ಸಿಂಗಲ್ ಕ್ರೋಶೆಗೂ ಒಂದು ಸಿಂಗಲ್ ಕ್ರೋಶೆಯನ್ನು ಹಾಕಿ ನಾನು ಡಿಸೈನನ್ನು ಶುರು ಮಾಡ್ತಾ ಇದ್ದೀನಿ. ಈಗ ಸೂಜಿ ಮೇಲೆ ಒಂದು ಸರಿ ನಾನು ದಾರಾನ ಸುತ್ತಕೊಂಡು ನಾವೇನು ತ್ರಿಬಲ್ ಕ್ರೋಶೆ ಹಾಕಿದ್ವಲ್ಲ ತ್ರಿಬಲ್ ಕ್ರೋಶೆ ಹಾಕಿದ ಮಧ್ಯೆಯಿಂದ ನಮಗೆ ಒಂದು ಗ್ಯಾಪ್ ಅನ್ನೋದು ಫಾರ್ಮ್ ಆಗಿರುತ್ತೆ. ಆ ಗ್ಯಾಪ್ ಮಧ್ಯೆಯಿಂದ ನಾನು ದಾರಾನ ತಂದು 3 ಲೂಫ್ ಆಗಿರುತ್ತೆ, 2 ಲೂಫ್ 2 ಲೂಫ್ ಅಂತ ಥರ್ಡ್ ಸ್ಟೆಪ್ಪಲ್ಲಿ ನಾನು ಡಬಲ್ ಕ್ರೋಶೆ ಅನ್ನೋದನ್ನ ಮಾಡ್ತಾ ಇದ್ದೀನಿ. ಡಬಲ್ ಕ್ರೋಶೆ ಆದ ನಂತರ ನಾನು ಅಲ್ಲಿಂದ 3 ಬಾರಿ ಅಂದರೆ 3 ಟೈಮು ಸಿಂಗಲ್ ಚೈನನ್ನು ಹಾಕ್ಕೊಂಡು 3 ಚೈನನ್ನು ಹಾಕ್ಕೊಂಡು ನಾನು ಒಂದು ಪಿಕೋಟ್ ಅನ್ನೋದನ್ನ ಮಾಡ್ತಾ ಇದ್ದೀನಿ. ಈಗ ನೋಡಿ ನಾನು ಡಬಲ್ ಕ್ರೋಶೆ ಮಾಡಿದೆ. ಅಲ್ಲಿಂದ 3 ಚೈನನ್ನು ಹಾಕ್ಕೊಂಡು ನಾವೇನು ಡಬಲ್ ಕ್ರೋಶೆ ಹಾಕಿದ್ವಲ್ಲ ಆ ಡಬಲ್ ಕ್ರೋಶೆ ಮಧ್ಯೆಯಿಂದ ನಾನು ನೀಡಲನ್ನು ಬಿಟ್ಟು ದಾರನ ತಂದು ನಾನು ಒಂದು ಪಿಕೋಟ್ ಅನ್ನೋದನ್ನ ಇಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ನಮಗೆ ಇಲ್ಲಿ ಟೋಟಲ್ಲು 12 ತ್ರಿಬಲ್ ಕ್ರೋಶೆ ಆಗಿದೆಯಲ್ಲ, ಎವ್ರಿ ತ್ರಿಬಲ್ ಕ್ರೋಶೆ ಮಧ್ಯದಿಂದನೂ ನಾನು ನೀಡಲ್ ಮೇಲೆ ಒಂದು ಸರಿ ದಾರನ ಸುತ್ತಕೊಂಡು ಡಬಲ್ ಕ್ರೋಶೆ ಮಾಡಿ ಎಲ್ಲ ಡಬಲ್ ಕ್ರೋಶೆಗೂ ನಾನು ಪಿಕೋಟ್ ಅನ್ನೋದನ್ನ ಮಾಡ್ತಾ ಇದ್ದೀನಿ. ಸೊ ಇದು ಪಿಕೋಟ್ ಅಂದರೆ ಸ್ವಲ್ಪ ಜನಕ್ಕೆ ಡೌಟ್ ಇರುತ್ತೆ ಏನು ಪಿಕೋಟ್ ಅಂತ ಹೇಳ್ಬಿಟ್ಟು. ನಾವೇನು 3 ಚೈನನ್ನು ಹಾಕಿ ನಾವು ಡಬಲ್ ಕ್ರೋಶೆನೋ ಅಥವಾ ಟ್ರಿಬಲ್ ಕ್ರೋಶೆನೋ ಏನು ಹಾಕಿರ್ತೀವಲ್ಲ ಅದ್ರ ಮಧ್ಯೆಯಿಂದ ನಾವು ದಾರಾನ ಬಿಟ್ಟು ದಾರಾನ ತಂದು ಲಾಕ್ ಅನ್ನೋದನ್ನ ಮಾಡಿದ್ದೀವಿ ಅಂದರೆ ಅದು ಒಂದು ರೌಂಡ್ ಶೇಪಲ್ಲಿ ಒಂದು ಪಿಕೋಟ್ ಅನ್ನೋ ಥರ ಫಾರ್ಮ್ ಆಗಿರುತ್ತೆ. ಸೊ ಫುಲ್ ಮುಗಿಸ್ಬಿಟ್ಟು ನಾನು ನಿಮಗೆ ತೋರಿಸ್ಕೊಂಡು ಕೊಡ್ತೀನಿ. ಈಗ ನೋಡಿ ಕೊನೆ ಸ್ಟೆಪ್ಪು ಅಂದರೆ ಪಿಕಾಟ್ ಹಾಕೋದು ಕೂಡ 2 ಕುಚ್ಚಿಗೂ ನಾನು ಅಂದರೆ 2 ಅರ್ಚಿಗೂ ನಾನು ಕಂಪ್ಲೀಟ್ ಮಾಡಿದ್ದೀನಿ. ನೋಡೋದಕ್ಕೆ ಹೀಗೆ ಇರುತ್ತೆ. ಸೊ ಇದಕ್ಕೆ ಕುಚ್ಚು ಕಟ್ಬಿಟ್ಟು ನಾನು ತೋರಿಸ್ತೀನಿ. ಸೊ ಈಗ ನೋಡಿ ಕುಚ್ಚು ಕಟ್ಟಿದ್ದೀನಿ. ಅಂದರೆ ಮಿಡಲಲ್ಲಿರೋ ಒಂದಕ್ಕೆ ಮಾತ್ರ ನಾನು ಕಟ್ಟಿರೋದು. ಯಾಕೆ ಅಂದರೆ ನಾನು ಜಾಸ್ತಿ ಇಲ್ಲಿ ಸ್ಪೇಸ್ ಅನ್ನೋದನ್ನ ಬಿಟ್ಟಿಲ್ಲ. 2 ಆಚೆಗೆ ಎಷ್ಟು ಬೇಕೋ ಅಷ್ಟೇ ನಾನು ಬೇಸ್ ಲೈನನ್ನು ಹಾಕಿದ್ದೆ. ಸೊ ಅದಕ್ಕೆ ಒಂದು ಕುಚ್ಚು ಅಷ್ಟೇ ನನಗೆ ಬಂದಿದೆ. ಸೊ ಒಂದು ಕುಚ್ಚು ಕೂಡ ಸ್ವಲ್ಪ ಚೆನ್ನಾಗಿರಲಿ ಅಂದರೆ ಡಿಫ್ರೆಂಟ್ ಆಗಿರಲಿ ಅನ್ನೋಕ್ಕೋಸ್ಕರ. ಯಾಕಂದರೆ ನಾವು ಇದು ಬ್ರೈಡಲ್ ಡಿಸೈನ್ ಮಾಡ್ತಾ ಇದ್ದೀವಲ್ಲ, ಸೊ ಬ್ರೈಡಲಲ್ಲಿ ಲೆಸ್ ಮೆಟೀರಿಯಲ್ ಯೂಸ್ ಮಾಡಿ ಒಂದು ಬ್ರೈಡಲನ್ನು ಕನ್ವರ್ಟ್ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ಅಂತ ನಾನು ಕುಚ್ಚು
ಕಟ್ಟಬೇಕಾದ್ರೆ ನಾರ್ಮಲಾಗಿ ಬೇಬಿ ಕುಚ್ಚು ಅನ್ನೋದಿಲ್ದಿರ ಸ್ವಲ್ಪ ಹೈಲೈಟಾಗಿ ಚೆನ್ನಾಗಿ ಕಾಣಲಿ ಅನ್ನೋಕ್ಕೋಸ್ಕರ ಒಂದು ಸ್ವಲ್ಪ ಜಾಸ್ತಿನೇ 1 ಇಂಚ್ ಆ ಥರ ನಾನು ಕುಚ್ಚನ್ನೋದನ್ನ ಕಟ್ಟಿದ್ದೆ. ಸೊ ಅದ್ರ ಮಧ್ಯದಲ್ಲಿ ಒಂದು ಬೀಡನ್ನೋದನ್ನ ಇನ್ಸೆಟ್ ಮಾಡಿ ಬೀಡ್ ಇನ್ಸೆಟ್ ಆದಮೇಲೆ ಅಗೇನ್ ಇನ್ನೊಂದು ಅಂದರೆ ದಾರನನ್ನ ಜರಿ ಥ್ರೆಡ್ಡಿಂದ ನಾನು ಅಗೇನ್ ಇನ್ನೊಂದು ಲಾಕ್ ಅನ್ನೋದನ್ನ ಮಾಡಿದ್ದೀನಿ. ಸೊ ಅದು ನೋಡೋಕ್ಕೆ ಒಂಥರ ಚೆನ್ನಾಗಿ ಕಾಣಿಸುತ್ತೆ. ಸೊ ಹಾಗೇ ನಾನು ಬಂದು ಸ್ವಲ್ಪ ಹೈಲೈಟಾಗಿ ಕಾಣಿಸ್ಲಿ ಅನ್ನೋಕ್ಕೋಸ್ಕರ ಅಲ್ಲಿ ಮಿಡಲಲ್ಲಿ ಬಂದುಬಿಟ್ಟು ಒಂದೊಂದು ಸ್ಟೋನ್ ಅನ್ನೋದನ್ನ ಪೇಸ್ಟ್ ಮಾಡಿದ್ದೀನಿ. ಸೊ ಗೈಸ್, ಇದು ಇವತ್ತಿನ ವಿಡಿಯೋ ಆಗಿದೆ. ಇನ್ನು ನೀವು ಯೂನಿಕಾಗಿ ಕೂಡ ಟ್ರೈ ಮಾಡ್ಬೋದು. ಸೊ ಹೋಪ್ ನಿಮ್ಗೆ ಇದು ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆಯೇ ಇದಕ್ಕೆ ನೀವು 500 600ವರೆಗೂ ಚಾರ್ಜ್ ಮಾಡ್ಬೋದು. ಹಾಗೆಯೇ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು. ಮುಂದೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಎಲ್ಲರೂ ಸೇಫ್ ಆಗಿರಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.